ನಮಸ್ಕಾರ ಕಾಣು ಅಣ್ಣ. ನಿಮ್ಮ ಹೆಸರು? ಪ್ರಕಾಶ್. ಯಾವ್ರಣ್ಣ? ಕುರುಬರದೊಡ್ಡಿ. ನಿಮ್ಮೂರು? ನಮ್ಮೂರು ಕುರುಬರದೊಡ್ಡಿ. ಇಬ್ರು ಕುರುಬರದೊಡ್ಡಿನಾ? ಹಾಂ, ಮಲಗಾಲ್ ಪೋಸ್ಟ್. ಹಾಂ, ನಮ್ಮದು ಹಾಂ, ಪಂಚಾಯತಿ ಕುರುಬರದೊಡ್ಡಿ. ಕುರುಬರದೊಡ್ಡಿ ಅಂದರೆ ನಿಮ್ಮೂರಿಗೆ ಬರ್ಬೇಕಂದ್ರೆ ಕನಕಪುರಕ್ಕೆ ಬಂದೆ, ಕನಕಪುರಕ್ಕೆ ಮುಂದೆ ಬರಬೇಕು. ಚಾಕ್ನಳ್ಳಿಗೆ ಬಂದು ಬರಬೇಕು. ಬಂದು ಅಲ್ಲಿ ಯಾರು ಕುರುಬರದೊಡ್ಡಿ ಅಂದ್ರೆ ಯಾರು ಹೇಳ್ತಾರೆ. ಹೇಳ್ತಾರೆ. ಅಣ್ಣ, ಇವು ಎತ್ಕೊಳ್ಳು ಇವು ಜಾಗದ ನೀವು ಕಡೆ 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 ಅಂದ್ರೆ ಕಡೆ ಅಂದ್ರೆ ಹೆಂಗೆ? ತುಂಬು ಕಡೆ ಲಾಸ್ಟ್ ಅಲ್ಲೂ ಬಂದದೆ. ಹಾಂ, ಅಲ್ಲೂ ಇಷ್ಟು ಬಂದಿರ್ತವೆ. ಅಲ್ಲೂ ಕಡೆ ಮಳೆ ಅಂದ್ರೆ ಗೊತ್ತಿರ್ತದೆ ಕೆಲವು ಜನ ರೈತರುಗಳಿಗೆ. ಹಾಂ, ಯಾಕೋ ತಗೊಳ್ಳೋರು ಗೊತ್ತಿರ್ತದೆ, ನೋಡಿರ್ತಾರಲ್ಲ ಅವರು. ಕಡೆ ಮಳೆ ಅಂದ್ರೆ ಇಷ್ಟ ಅಂತ ಅಲ್ಲೂ ಗೊತ್ತಿರ್ತದೆ ಅವ್ರಿಗೆ. ಎತ್ತು ಕಡೆ ಮಳೆ ಆಗವೆ ಅಂದ್ರೆ ಎಷ್ಟು ವರ್ಷ ಆಗಿರ್ಬೋದು? ನನ್ನ ಜಾಜು ನಮ್ ತಾಕ ಮುಂದೆ 5 ವರ್ಷ ಆಗದೆ. 5 ವರ್ಷ. 5 ವರ್ಷದಿಂದ ಯಾರಿಗೂ ಐಕ್ಳು ಮಕ್ಳು ಯಾರಿಗೂ ಒದೆಯೋದು ಏನಿಲ್ಲ. ನಾವೇನು ಅಲ್ತರ ಅಷ್ಟು ತಿಂಡಿ ಬೇಕು ಇಷ್ಟು ತಿಂಡಿ ಬೇಕಂತ ತಿಂಡಿವರೆಗೂ ಒಂಚೂರು ತಿಂಡಿ ಹಾಕ್ತಾರಲ್ಲ ಇವಕ್ಕೆ. ತಿಂಡಿ ಮೇದೆ ಬೇಲ ಇವು ಹಾಕಿದ್ರು ಮೇಯಲ್ಲ. ಮತ್ತೆ ಮೈ ಕಟ್ಟಿಂಗ್ ಅದಲ್ಲ ಇವು ಹುಲ್ಲಲ್ಲೇ. ನಾವೇನು ಅದಾಕ್ತಿವಿ ಇದಾಕ್ತಿವಿ ಏನಿಲ್ಲ ಏನಿಲ್ಲ ಕಣಪ್ಪ. 5 ವರ್ಷ ಆಯ್ತು. 5 ವರ್ಷ. ಅಣ್ಣ, ಇನ್ನ ಎಷ್ಟು ವರ್ಷ ಇದನ್ನ ಯಾರ ಬೇರೆ ತಕೋದ್ರೆ ನಾವು ನಮ್ಮ ಸ್ವಂತಕ್ಕೆ ಇನ್ನು 3 ವರ್ಷ ಮಾಡ್ಬೋದು. 3 ವರ್ಷ ಮಡಿಕೋಬಹುದು. ಇನ್ನ 3 ವರ್ಷ 4 ವರ್ಷ ಮಾಡ್ಬೋದು ನಾವು. 3 ವರ್ಷ 4 ವರ್ಷ. ಈ ಗಾಡಿ ಅಂದ್ರೆ ನೀವು ಇದೇನೆ ಆಚೆ ಕಡೆ ಹೋಗಿ ಇವತ್ತರಿಂದ ಜೀವನ ಮಾಡ್ತಾ ಇದೀರಿ? ಇವೇ ಜೀವನ. ಇವು ಈಗ ಇವಕ್ಕೆ ಏನ್ ನೀವು ಇಲ್ಲಿಂದ ಹೋಯ್ತೀರಿ? ಹುಲ್ಲು ಮಾತ್ರ ಹಾಕ್ತೀರಾ ಇಲ್ಲ ತಿಂಡಿ ಏನಾರ? ನೀರು ಕುಡಿಸಿ ಹುಲ್ಲು ಹಾಕ್ಬಿಟ್ರೆ ಮೇಕೋ ಮನೆ ಕತ್ತವೆ ಅಷ್ಟೇ. ಅಣ್ಣ, ಹುಲ್ಲು ಏನು ಒಣಲ್ಲ ಇಲ್ಲ? ಒಣಲು ಹಾಂ, ರಾಗಿ ಹುಲ್ಲು ಹಾಂ, ಏನದ ಮೇಯ್ತವೆ? ಏನು ಕೊಟ್ರು ಮೇಯ್ತವೆ. ಅಣ್ಣ, ಇವು ನಾಟಿಗೂ ಸೀಮೆ ಓರಿಗಳಿಗೂ ಏನು ವ್ಯತ್ಯಾಸ? ಸೋಕಿಗೆ ನಾಟಿವು ಗೇಯ್ಕೋಬಹುದು. ಅಂದ್ರೆ ಇವು ಎಲ್ಲ ಒಳ್ಟಗೆ ಕೆಲಸ ಮಾಡ್ಬೋದು, ಅಂದ್ರೆ ರಫ್ ಅಂಡ್ ಯೂಸ್ ಮಾಡ್ಬೋದು. ಅಣ್ಣ, ಇವತ್ರ ಕೆಪಾಸಿಟಿ ಈಗ ಎಷ್ಟು ಟನ್ ಗಂಟೆ ಎಳಿಬೋದಣ್ಣ? 1 ಟನ್ ಎಳಿಬೋದಾ? ಜಾಸ್ತಿ ಎಳಿದಾರೆ. ನಮ್ಮ ಲೆಕ್ಕಾಚಾರಕ್ಕೆ ನಾವು ಕಬ್ಬು ಹೊಡಿಲಿ ಯಾವತ್ತುವೆ. ಕಬ್ಬು ಹೊಡಿಯೋರು ಬೇಕಾದ್ರೆ ಅವ್ರು ಗೊತ್ತಿರ್ತದೆ ಅಂತ. ಹೌದೌದು. ಯಾಕಂದ್ರೆ ನಮ್ಮ ಕಡೆ ಇಲ್ಲಿ ರೇಷ್ಮೆ ಅಲ್ವಾ, 5 ಟನ್ 10 ಟನ್ ಕಬ್ಬು ಬೆಳಿಬೋದು ನಮ್ ಲೆಕ್ಕಾಚಾರ. ನಮ್ಮ ಅಂಜಾಜು. ಯಾಕಂದ್ರೆ ನಾವು ಯಾವತ್ತು ಕಬ್ಬಿನ ಗಾಡಿ ನಾವು ಹೊಡೆದರಲ್ಲ. ಬೇಕಾದ್ರೆ ಮಳ್ಳು ಹೊಡ್ಬಿಟ್ಟಿದೀವಿ. ಮಳ್ಳು ಹೊಡಿತೀವಿ ಬೇಕಾದ್ರೆ. ಮಳ್ಳು ಅಂದ್ರೆ ಏನು? 1 ಟನ್ ಮಳ್ಳು ಹೊಡೆದಿದ್ದೀವಿ. ಟನ್ ಲೆಕ್ಕ ಬರುತ್ತೆ, ಅದು ಗಾಡಿ ಲೆಕ್ಕ ಬರ್ತದೆ. ಇನ್ನ ಅಲ್ಲಿಗೆ ತಕೊಂಡವ್ರು ಇನ್ನ ಒಂದು 3 ವರ್ಷ ಮಡಿಕೋಬಹುದು. 3 ವರ್ಷ ಅಂದ್ರೆ ಸೋಕಿಂಗ್ ಮಡಿಕೋದ್ರೆ ನೀವ್ ಹೇಳಲಕ್ಕ ಇನ್ನೊಂದು 5 ವರ್ಷ ಜೀಗ್ಬೋದು. ಹಂಗೋಯ್ತದೆ. ನಮ್ಮಂಗೆ ರಪ್ಪರ್ಗೆ ಆದ್ರೆ ರಪ್ಪ ಡೌನ್ಗೆ ಆದ್ರೆ 3 ವರ್ಷ ಮಡಿಕೋಬಹುದು. 3 ವರ್ಷ ಮಡಿಕೋಬಹುದು ಆರಾಮಾಗಿ. ಅಣ್ಣ, ಇದೊಂದು ಸೈಜ್ ದಪ್ಪ ಸಣ್ಣ ಕಾಣಿಸ್ತದಲ್ಲ? ಅದು ಸ್ವಲ್ಪ ಸೈಜ್ ಸ್ವಲ್ಪ ಸಣ್ಣ. ಅಂದ್ರೆ ಎರಡು ಒಂದೇ ತಾನೆ? ಒಂದೇ ಜಾತಿ ಒಂದೇನೆ. ಸ್ವಲ್ಪ ಅದು ಮೈ ಕಟ್ಟ ಚೆನ್ನಾಗದೆ. ಹೌದೌದು. ಸ್ವಲ್ಪ ವೀಕ್ ಹೊಡಿತದೆ. ಅಂದ್ರೆ ಉಳ್ಬೇಕಾದ್ರೆ ಎರಡು ಒಂದೇ ಸರ ಹೋಯ್ತವೆ. ಅಂದ್ರೆ ತುಂಬ ವಯಸ್ಸು ಎತ್ಕೊಳ್ಳು ನೋಡ್ರಿ ಆಗ್ತಾರೆ. ಕೂಪರ್ ನೋಡ್ರಿ ಏನು ಸೈಜು ಕೂಪರ್ ಇದೆ ಅಂದರೆ, ಇವಾಗ ಆಲ್ರೆಡಿ ಟ್ರಾಕ್ಟ್ರು ನಾವು ಹೆಂಗೆ ಸಿಂಗಲ್ ನೇಗ್ಲಲ್ಲಿ ಕೂಪರಲ್ಲಿ ಹಾಕ್ತಾರೋ ಆ ಸೇಮ್ ಟ್ರಾಕ್ಟ್ರಲ್ಲಿ ಹೊಡೆದಂಗೆ ಅಷ್ಟಿಗೆ ಎಳ್ಕೊಂಡು ಹೋಯ್ತಾವೆ ಇವು. ಹಾಂ, ಒಂದು ಕಲ್ಲು ಇಟ್ಟವ್ರು ನೋಡ್ರಿ, ಅಲ್ಲಿ ಕಲ್ಲು ಕಾಣಿಸುತ್ತಾ ನೋಡ್ರಿ, ಕಲ್ಲು ಇಟ್ಟವ್ರೆ ನೋಡಿ. ಎತ್ತಿನ ಕೆಪಾಸಿಟಿ ಅಷ್ಟದೆ. ಟನ್ ಗಂಟೆ ಎಳೆಯುವಂಥ ಎತ್ತು ನಮ್ಮ ರೈತರಿಗೆ ಕಮ್ಮಿ ಬೆಲೆಯಲ್ಲೂ ಕೂಡ ಸಿಗುವಂಥ ಎತ್ತು. ಹೊಡೀರಿ ಏನು ಹಾಕಿ ಗುಂಡ ಇದಕ್ಕೆ? ಕಡ್ಡಿ. ಒಂಚೂರು ಹಿಂಗೆ ತಿರ್ಗಲ್ಲ ನೀನು ನೋಡ್ಲಿ ಜನ. ಏನು ಬಣ್ಣ ಮಾತ್ರ ಒಂದೇ ಥರ ಅವಲ್ವ? ಚೆನ್ನಾಗವ ಬಣ್ಣ. ತಂದಾಕ್ಲ ಅಂತ ಕೆಲಸ ಮಾಡ್ತಾರಲ್ಲ. ಇನ್ನೊಬ್ಬ ಹಿಡ್ಕೊಳ್ಳು ಆಯತ್ತು ಒದಿತವೆ ಏನಿಲ್ಲ ಆರಾಮಾಗಿ ಹೋಯ್ತವೆ. ಹೊಡಿತಾರೆ ಅವ್ರು ಇದು ಮಾಡ್ತಾವ್ರಲ್ಲ. ಹೌದೌದು. ಅದು ಸ್ವಲ್ಪ ಮುಗ್ದರ ಕಳಿಸ್ತದೆ, ಮುಗ್ದರ ಬೇರೆದು ಹಾಕ್ಬೇಕು. ಅಂದರೆ ಉಳುಮೆಗೆ ನಮ್ಮ ಸಾನೆ ನಾವು ಎದ್ದೋ ಅಂದರೆ ಉಳುಮೆನೆ. ಬೆಳಗ್ಗೆ ಎದ್ರೆ ಉಳುಮೆನೆ. ಹೌದಾ? ನಾವು ಬೆಳಗ್ಗೆ ಕಟ್ಟಿದ್ರೆ 3 ಗಂಟೆ ಗಂಟೆ ನಾವು. ಏಯ್, ಯಾಕೆ ಒಂದು ಹಣ ಜಾಸ್ತಿ ಅಲ್ಲ? ಔಷಧಿ ಇಲ್ಲ. ಔಷಧಿ ಒಳಬಿಟ್ರೆ ನೊಣ ಕಮ್ಮಿ ಆಯ್ತದೆ. ನೊಣನೇ ತಿರ್ಗಾ 3 ಗಂಟೆ ಗಂಟೆ ಕೆಲಸ ಇಲ್ಲಿಗೆ ಬರ್ರಿ ಏನಪ್ಪ. ಯಾವ ದೇಶನೂ ಇಲ್ಲ ಪಾಪ. ರೈತರು ಅನುಕೂಲ ಆಗಲಿ ಅಂತ ಯಾರಿಗಾರ. ಈಗ ನೀವು ಡೈಲಿ ಗೇಯ್ತಾ ಇದ್ದೀರಿ, ಇದು ನೀವು ಡೈಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ರೈತರು ಏನು ಮಾಡ್ತಾರೆ, ಇಂಥವು ಹುಡುಕ್ತಾ ಇರ್ತಾರೆ. ಯಾಕೆಂದರೆ ಈಗ ಸಾಧವಾಗಿರ್ಬೇಕು, ಮನೇಲಿ ಹೆಂಗಸ್ರು ಮಕ್ಕಳೆಲ್ಲ ಹಿಡ್ಕೋಬೇಕು, ನಮ್ಗೆ ನೀಟಾಗಿ ಕೆಲಸ ಮಾಡಬೇಕು.
ಅನ್ನೋ ಒಂದು ಉದ್ದೇಶದಿಂದ ಹುಡುಕ್ತಾ ಇರ್ತಾರೆ. ಈಗ ನೀವು ಕೊಡೋ ಅಂತ ಕೊಡ್ತೀನಿ ಅಂತ ಹೇಳಿದ್ದೀರಿ, ಇವಾಗ ಅವ್ರಿಗೆ ಬೇಕಾಗಿರುವಂಥ ವಸ್ತು ಇಲ್ಲದೆ ಅಂದರೆ ಬರ್ತಾರೆ. ಯಾವುದೋ ದುಡ್ಡು ನೀವು ಈಗಿನ ಕಾಲದಲ್ಲಿ ಯಾವುದೋ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಮಾಲ್ ಚೆನ್ನಾಗಿರಬೇಕು ಅಂತ. ಹಾಂ ಅಣ್ಣ, ಇದ್ರ ಬಗ್ಗೆ ಹೇಳೋಣ ಒಂಚೂರು. ಜೀವನ ಮಾಡ್ತಾ ಇರೋದು ಇದರಲ್ಲೇ ಅಣ್ಣ. ಬೆಳಗ್ಗೆ ಎದ್ದು ಕೆಲಸ ಕಟ್ಬಿಡ್ತೀರಿ, 3 ಗಂಟೆ ನಾವು ಓಡಿದ್ರೆ 3 ಗಂಟೆ ಗಂಟ ನಮ್ದೇ ಕೆಲಸ. ತಿರ್ಗಾ ಸಾಯಂಕಾಲ ಹೋದ್ರೆ ಹುಲ್ಲು ಮೇಯಿಸ್ಕೊಂಡು ನೀರು ಕುಡಿಸ್ಕೊಂಡು ತಿರ್ಗಾ ಬೆಳಿಗ್ಗೆ ಕಟ್ಕೊಬರ್ತಾರೆ. ಅಂದ್ರೆ ಯಾವಾಗೂ ಸದಾ ಕೆಲಸ ಸಿಗ್ತದ, ಕೆಲಸ ಒಂದು ತಪ್ಪು ಬರ್ತದೆ. ಕೆಲಸ ಇದ್ರಲ್ಲಿ ನಮ್ಮ ಜೀವನ. ಹೌದು, ಇದರಲ್ಲೇ ಜೀವನ ನಮ್ದು. ಇದು ಕಟ್ಟಿದ್ರೆ ಜೀವನ ನಿಮಗೆ. ನೋಡಿ, ಇದು ಕಟ್ಟಿದ್ರೆ ಪಾಪ ರೈತರಿಗೆ ಜೀವನ ಅಂತೆ. ನೋಡಿ, ಈ ಎತ್ತುಗಳಿಂದನೇ ಇವ್ರ ಜೀವನ ನಡೀತಾ ಇರೋದು. ನಾವು ಕೂಲಿ ಪಾಲಿ ಮಗ ಸೆಂಗೋಲಿಗೆ ಹೋಗಲ್ಲ, ಬಿಟ್ರೆ ನಾವು ಇದ್ರ ಮಾಡ್ಕೋಬೇಕು. ಇಲ್ಲ ಅಣ್ಣ, ಕೆಲಸಕ್ಕೆ ಕರಿತಾನೆ ಇರ್ತಾರೆ, ಯಾವಾಗೂ ಡಿಮ್ಯಾಂಡ್ ಇರ್ತದೆ ನಿಮ್ಗೆ. ಕರಿತಾರೆ ಮಗ ಕೆಲಸಕ್ಕೆ ಮಾತ್ರ. ಇವು ಕೊಟ್ಬಿಟ್ಟಾದ್ಮೇಲೆ ಬೇರೆ ತರ್ತೀರಿ. ನಾನು ಈ ತರ ಚಿಕ್ಕ ಎತ್ಕೊಳಿಗ ತಡಕ್ಬೇಕು ನಾವು. ಹೌದು, ತಡಕೆ ತರಬೇಕು. ಸರಿನಾ, ಆಯ್ತು. ಸರಿನಪ್ಪ.